ಅಜ್ಜಿ ಮಕ್ಕಳಿಗೆ ಕಥೆಯನ್ನು ಹೇಳ್ತಾ ಇದ್ಲು. ಬಹಳಷ್ಟು ಹಠ ಮಾಡಿದಾಗ, ನೋಡು ಇವನು ಚಂಡಿ ಹಾಗೆ ಮಾಡ್ತಾನೆ, ಇವಳು ಚಂಡಿ ಹಾಗೆ ಮಾಡ್ತಾಳೆ ಎಂಬುದಾಗಿ ಹೇಳ್ತಾರಲ್ವ ಮಕ್ಕಳೇ. ಹಾಗೆ ಹೇಳುವುದಕ್ಕೆ ಒಂದು ಕಾರಣವಿದೆ. ಅದಕ್ಕಾಗಿ ಒಂದು ಕಥೆಯನ್ನು ಹೇಳ್ತೇನೆ ಎಂಬುದಾಗಿ ಅವಳು ಕಥೆಯನ್ನು ಮಕ್ಕಳಿಗೆ ಹೇಳ್ತಾಳೆ. ಒಂದು ಊರಿನಲ್ಲಿ ಉದ್ದಾಲಕ ಎನ್ನತಕ್ಕಂಥ ಒಬ್ಬ ಬ್ರಾಹ್ಮಣ ಇದ್ದ. ಸಜ್ಜನ, ಅವನು ಒಳ್ಳೆಯ ಮನುಷ್ಯ. ದೇವರ ಸೇವೆ ಭಜನೆ ಮಾಡ್ತಾ, ಜನರಿಗೆ ಉಪಕಾರ ಮಾಡ್ತಾ ತನ್ನ ಕೆಲಸ ಮಾಡಿಕೊಂಡಂತಹ ವ್ಯಕ್ತಿ. ಅವನಿಗೆ ವಿವಾಹವಾಯಿತು. ಸರಸ್ವತಿ ಎನ್ನತಕ್ಕಂಥ ಹೆಸರಿನ ಹೆಂಡತಿ ಅವನಿಗೆ ಇದ್ಲು. ಆದರೆ ಅವಳಿಗೆ ಬಹಳ ಹಠ. ಅವನು ಏನು ಹೇಳಿದರೂ ಅವಳು ಅದಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳತಕ್ಕಂಥವಳು. ಚಹಾ ತೆಗೆದುಕೊಂಡು ಬಾ ಅಂತಂದರೆ ಹೋಗಿ ಚಹಾ ಪುಡಿಯನ್ನು ಗಟ್ಟಿಯಾಗಿ ಬೇರೆಯಲ್ಲೋ ಇಟ್ಟು ಬಂದು ಬಿಡುವವಳು. ಮಗುವನ್ನು ಕರೆದುಕೊಂಡು ಬಾ ಅಂತಂದರೆ ಮಗುವನ್ನು ಒಳೆಯಲ್ಲಿ ಕೋಣೆಯಲ್ಲಿ ಕೂಡಿಡುವವಳು. ಯಾರಾದರೂ ಬಂದರೆ ಅವರ ಸೇವೆಯನ್ನು ಮಾಡು, ಅವರ ಉಪಚಾರ ಮಾಡು ಅಂತಂದರೆ ಅವರನ್ನು ಬೈಯುವವಳು. ಹೀಗೆ ಅವನು ಹೇಳಿದ್ದಕ್ಕೆಲ್ಲ ವಿರುದ್ಧ ಮಾಡ್ತಾಯಿದ್ಲು. ಒಮ್ಮೆ ಅವನ ಗೆಳೆಯರು ಅವನ ಮನೆಗೆ ಬಂದಿದ್ದರು. ಗೆಳೆಯರೆಲ್ಲ ಬಂದಿದ್ದಾರೆ, ಅವರನ್ನು ಚೆನ್ನಾಗಿ ಮಾತನಾಡಿಸು, ಅವರಿಗೆ ಉತ್ತಮವಾದಂತಹ ಅಡುಗೆಯನ್ನು ಮಾಡಬೇಕು ಎಂದು ಅವನು ಹೇಳಿದ್ದ. ಮಾರನೇ ದಿನ ಗೆಳೆಯರು ಬಂದರು. ಬಂದ ಕೂಡಲೇ ಯಾಕೆ ಬಂದ್ರಿ, ಏನು ಎಂಬುದಾಗಿ ಅವರನ್ನು ಗದರಿಸಿದ್ಲು. ಊಟ ಏನಿಲ್ಲ, ಸುಮ್ಮನೆ ಕೂತ್ಕೊಂಡು ನೀರು ಕುಡೀರಿ ಎಂಬುದಾಗಿ ಗದರಿಸಲು. ಹೀಗೆ ಮಾಡಿದಾಗ ಅಲ್ಲಿ ಬಂದಂತಹ ಗೆಳೆಯರಲ್ಲಿ ಒಬ್ಬನಿಗೆ ಇವನ ಬಗ್ಗೆ ಅನುಕಂಪ ಮೂಡಿತು. ಅವನು ಇವನಿಗೆ ಒಂದು ಬುದ್ಧಿ ಮಾತು ಹೇಳಿದ ಜಾಣತನದಿಂದ. ನೋಡು ಉದ್ದಾಲಕ, ನೀನು ಸ್ವಲ್ಪ ಬುದ್ಧಿಯನ್ನು ಉಪಯೋಗ ಮಾಡಬೇಕಾಗಿತ್ತಿಲ್ಲಿ. ಅವಳು ನೀನು ಹೇಳಿದ್ದಕ್ಕೆ ವಿರೋಧವಾಗಿಯೇ ನಡೆದುಕೊಳ್ತಾಳೆ. ನೀನು ಅವಳಿಗೆ ಎಲ್ಲವನ್ನ ವಿರೋಧವಾಗಿಯೇ ಹೇಳು, ಆಗ ಅವಳು ಸರಿಯಾಗಿ ನಡೆದುಕೊಳ್ಳುತ್ತಾಳೆ ಎಂಬುದಾಗಿ ಹೇಳಿದ. ಉದ್ದಾಲಕನಿಗೆ ಸರಿ ಕಂಡಿತು. ಮಾರನೇ ದಿನ ಅವನು ಹೇಳ್ದ, ಇವತ್ತು ಮನೆಗೆ ಯಾರೂ ಬರಲಿಕ್ಕೆ ಕೊಡೋದಿಲ್ಲ, ನಾನು ನಮ್ಮ ಸಂಬಂಧಿಕರು ಬರ್ತಾರೆ, ಅವ್ರಿಗೆ ಬರಲಿಕ್ಕೆ ಕೊಡೋದಿಲ್ಲ, ಬರಬಾರದವರು, ಅವರಿಗೆ ಅವರನ್ನು ಉಪಚರಿಸುವುದಿಲ್ಲ ಎಂದು ಹೇಳಿದಾಗ, ಆ ಜನ ಬಂದಾಗ ಅವರ ಉಪಚಾರವನ್ನು ನೋಡಬೇಕು. ಆ ರೀತಿಯಾಗಿ ಅವಳು ಮಾಡಿದ್ಲು. ಅವನಿಗೆ ಸಂತೋಷವಾಯಿತು. ಇನ್ನೊಂದು ದಿನ ಗೆಳೆಯರು ಬಂದರು. ಗೆಳೆಯರು ಬಂದಾಗ ಹೇಳಿದ, ಅವರಿಗೆ ಏನೂ ಮಾಡಬೇಡ, ಊಟ ಹಾಕದೇ ಕಳಿಸು ಅವರಿಗೆ. ಆಗ ಅವಳು ಅವರನ್ನು ಕರೆದು ಹೊಟ್ಟೆ ತುಂಬ ಊಟ ಬಡಿಸಿ ಚೆಂದಾಗಿ ನೋಡಿಕೊಂಡು ಕಳಿಸಿದ್ಲು. ಇವತ್ತು ರಾಖಿ ಹಬ್ಬ, ರಾಖಿ ಕಟ್ಟೋದಿಲ್ಲ, ಯಾವ ಹೆಣ್ಣುಮಕ್ಕಳಿಗೂ ತಾನು ಉಡುಗೊರೆಯನ್ನು ಕೊಡಬಾರದು ಎಂಬುದಾಗಿ ಹೇಳಿದಾಗ ಅವಳು ಎಲ್ಲಿಗೋ ಹೋಗಿ ಪೇಟೆಗೆ ಹೋಗಿ ಚಂದವಾದಂತಹ ರಾಖಿಗಳನ್ನು ತಂದು ಉಡುಗೊರೆಗಳನ್ನು ತಂದು ಹಾಕಿದ್ಲು, ಕೊಟ್ಟಳು. ಅವನಿಗೂ ಕೂಡ ಸಂಭ್ರಮ. ಇವತ್ತು ಊರಿಂದ ನನ್ನ ತಂದೆ ತಾಯಿ ಬರ್ತಾರೆ, ಅವರಿಲ್ಲಿ ಕಾಲಿಡಕೂಡದು, ಅವರಿಗೆ ನಾನು ಹೊಸ ಬಟ್ಟೆಯನ್ನು ಕೊಡೋದಿಲ್ಲ, ಅವರ ವ್ಯವಸ್ಥೆಯನ್ನು ಚೆನ್ನಾಗಿ ಮಾಡೋದಿಲ್ಲ, ನೀನು ಮಾಡಬಾರದು. ಬಂದಾಗ ಕೇಳಬೇಕು. ತಂದೆ ತಾಯಿಯರನ್ನು ದೇವರ ಹಾಗೆ ಕಂಡರು. ತುಂಬ ಸಂತೋಷವಾಯಿತು. ಹೀಗೆ ಎಲ್ಲವನ್ನ ವಿರೋಧವಾಗಿ ಹೇಳುತ್ತಾ ಉದ್ದಾಲಕ ಅವಳನ್ನು ಒಂದು ಹಾದಿಯಲ್ಲಿ ತಂದು ಚೆನ್ನಾಗಿ ನಡೀತಾ ಇತ್ತು. ಹಾಗಿದ್ದಾಗ ಒಮ್ಮೆ ಉದ್ದಾಲಕನ ಮನೆಯಲ್ಲಿ ತಂದೆಯ ಶ್ರಾದ್ದ. ನೋಡು, ತಂದೆಯ ಶ್ರಾದ್ದಕ್ಕೆ ನಾನು ಕೇವಲ ಒಬ್ಬರೇ ಭಟ್ಟರನ್ನು ಕರೆಯುತ್ತೇನೆ, 4 ಭಟ್ಟರನ್ನು ಕರೆಯುವುದಿಲ್ಲ, 4 ಬ್ರಾಹ್ಮಣರನ್ನು ಕರೆಯುವುದಿಲ್ಲ, ಅವರಿಗೆ ದಕ್ಷಿಣೆಯನ್ನು ಕೊಡುವುದಿಲ್ಲ, ಊಟದಲ್ಲೂ ಸಹಿತ ರುಚಿಯಾದಂತಹ ಅಡುಗೆ ಮಾಡುವುದಿಲ್ಲ, ತರಕಾರಿಯನ್ನು ತರುವುದಿಲ್ಲ ಎಂದು ಹೇಳಿದಾಗ ಅವಳಿಗೆ ಸಿಟ್ಟು ಬಂತು. ಹಳೆಯವರ ದಿನ ಹೇಗಿರಬೇಕು, ಶ್ರಾದ್ದಕರ್ಮ ಹೇಗೆ ಮಾಡಬೇಕು ನನಗೆ ಗೊತ್ತದೆ. 4 ಜನ ಬ್ರಾಹ್ಮಣರನ್ನು ಕರೆಯಬೇಕು, ಅವರನ್ನು ಸತ್ಕರಿಸಬೇಕು, ಉತ್ತಮವಾದಂತಹ ಊಟವನ್ನು ಮಾಡಬೇಕು, ಸಿಹಿ ಊಟ ಹಂಚಬೇಕು, ಜನರನ್ನು ಕರೆಯಬೇಕು. ನಮ್ಮ ಮನೆಯ ಶ್ರಾದ್ದವೆಂದರೆ ಪಿತೃಗಳಿಗೆ ಸಂತೋಷವಾಗಬೇಕು ಎಂಬುದಾಗಿ ಹೇಳುತ್ತಾ
ಅವಳು ಅವನು ಹೇಳಿದ್ದಕ್ಕಿಂತ ಚೆನ್ನಾಗಿ ಎಲ್ಲ ವಿಧ ವಿಧವಾದಂತಹ ಭಕ್ಷ್ಯಗಳನ್ನು ಸಹಿತ ಮಾಡಿ ನೆರವೇರಿಸಿದಳು. ಮುಗಿಯಿತು, ಬ್ರಾಹ್ಮಣರ ಊಟ ಆಯಿತು. ನಂತರದಲ್ಲಿ ಪಿಂಡವನ್ನು ಕಾಗೆಗೆ ಕೊಡುವಂತಹ ಒಂದು ಸಂದರ್ಭ. ಅವನಿಗೆ ಇಲ್ಲಿಯವರೆಗೆ ಅವಳು ಎಲ್ಲವನ್ನು ವಿರುದ್ಧ ಹೇಳಿದಾಗ ಸರಿ ಮಾಡಿಲ್ಲಲ್ಲ, ಏನೇ ಆಗಲಿ ತನ್ನ ಮನೆಯಲ್ಲಿ ಸುಧಾರಣೆ ಆಯಿತು, ಸಂತೋಷ ಆಯಿತು ಅವನಿಗೆ. ಇವತ್ತು ಪಿತೃ ಶ್ರಾದ್ದ ಸಹಿತ ತುಂಬ ಸಂತೋಷವಾಯಿತು ಅಂತ ಹೇಳಿ ಅವಳಿಗೆ ಈ ಪಿಂಡವನ್ನು ನಾನು ಕಾಗೆಗಳಿಗೆ ಕೊಟ್ಟು ಬರ್ತೇನೆ ಎಂಬುದಾಗಿ ಹೇಳಿದ. ನೀನು ಬರಬೇಕು ಎಂಬುದಾಗಿ ಹೇಳಿದಾಗ ಅವಳು ಹೋಗಿ ಹಾಗೆ ಮಾಡಕೊಡೋದು, ಕಾಗೆಗೆ ಕೊಡೋದಿಲ್ಲ, ತಾನು ನಾಯಿಗೆ ಕೊಡ್ತೇನೆ ಅಂತ ಹೇಳಿ ಆ ಪಿಂಡವನ್ನೆಲ್ಲ ತೆಗೆದುಕೊಂಡು ಹೋಗಿ ನಾಯಿಗೆ ಎಸೆಯುತ್ತಾಳೆ. ಆಗ ಅವನಿಗೆ ಮಹಾ ಸಿಟ್ಟು ಬರ್ತದೆ. ಇದು ಚಂಡಿ ಅವತಾರ. ಅವನು ಒಮ್ಮೆ ಸಂಯಮವನ್ನು ಉತ್ಸಾಹದಲ್ಲಿ ಸಂಯಮ ತಪ್ಪಿಕೊಂಡ. ಇಡೀ ಶ್ರಾದ್ದದ ಉದ್ದೇಶವೇ ವಿಫಲವಾಗಿ ಹೋಯಿತು. ಹೀಗೆ ನಂತರ ಅವನು ಅವಳನ್ನು ಬೈತಾನೆ. ಇಲ್ಲ, ಇನ್ನು ನೀನು ನನ್ನ ಮನೆಯಲ್ಲಿ ಇರಬೇಡ, ಹೊರಟು ಹೋಗು, ನೀನು ಚಂಡಿ ಸಾಮಾನ್ಯದವಳಲ್ಲ, ನನ್ನ ಮನವನ್ನು ಹಾಳು ಮಾಡಿಬಿಟ್ಟೆ ಎಂಬುದಾಗಿ ಹೇಳಿದಾಗ ಆಗ ಅವಳಿಗೆ ಪಶ್ಚಾತ್ತಾಪ ಆಗ್ತದೆ. ಇಲ್ಲ, ತಾನು ಈ ರೀತಿಯ ಹಠವನ್ನು ಮಾಡುವುದಿಲ್ಲ, ನಿಮ್ಮೊಂದಿಗೆ ನಡೆದುಕೊಳ್ತೇನೆ ಅಂತ ಹೇಳ್ತಾಳೆ. ಆಗ ಮತ್ತೆ ಪುನಃ ಒಂದಾಗಿ ಸುಖವಾಗಿ ಇರ್ತಾರೆ ಅವರು. ಆದರೆ ಆ ಚಂಡಿ ಹಠ, ಅವಳು ಮಾಡಿದಂತಹ ಹಠ ಇತ್ತಲ್ಲ, ಏನಾದರೂ ವಿರೋಧ ಮಾಡತಕ್ಕಂಥದ್ದು, ಅದು ಇವತ್ತು ನಾವು ಏನು ಚಂಡಿ ಹಾಗೆ ಮಾಡ್ತಾನೆ ಎಂಬುದಾಗಿ ಹೇಳ್ತಾರೆ ಎಂದು ಹೇಳ್ತಾ ಕಥೆಯನ್ನು ನೆನಪಿಡೋಣ. ವಿ ಎನ್ ಭಾಗವತ್.